ಇಲ್ಲಿ ನಂದಿ ಮಹಾರಾಜಂದು ಮೂರ್ತಿ ಮಾಡಿ. ಯಾವ ಸ್ಕೂಲ್ ಅಪ್ಪಿ? ಡೈಮಂಡ್ ಕೋಚಿಂಗ್ ಕ್ಲಾಸಸ್. ಎಲ್ಲೈತೆ ಅದು? ಇವರೆಲ್ಲ ನಮ್ಮ ದೋಸ್ತರು ಚೌಡ ತಿನ್ನಕ್ಕೆ ರೆಡಿ. ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ಹೊಸ ವ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಅದು ಎಲ್ಲಿ ಅಂದ್ರೆ ಒಂದು ಸ್ಪೆಷಲ್ ಜಾಗ. ನಮ್ಮ ಬಿಜಾಪುರದಾಗ ಯಾರ್ಯಾರು ಶಿವನ ಭಕ್ತರಾರ ಅವ್ರಿಗೆಲ್ಲ ಆ ಜಾಗ ಗೊತ್ತಿರ್ತದೆ. ಅದು ಯಾವುದು ಅಂದ್ರೆ ಇಲ್ಲೈತೆ ನೋಡ್ರಿ. ಇಲ್ಲೈತೆ ನೋಡ್ರಿ ಶಿವಂದ ಮೂರ್ತಿಗೆ ಹೋಲಕ್ಕೆ ದಾರಿ. 86 ಫೀಟಿನ ಶಿವನ ಮೂರ್ತಿಗೆ ಹೋಗೋ ದಾರಿ ನೋಡ್ರಿ. ಹಾಗೆ ಹೊಸ 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 ಮೂರ್ತಿಗಳು ಕೆತ್ಯಾರ. ಅಲ್ಲಿ ನೋಡಿ ಕೃಷ್ಣನ ಮೂರ್ತಿ. ಯಾರು ಟಚ್ ಮಾಡಬಾರ್ದು ಕೊಟ್ಟಾರ, ಇದ್ರಾಗ ಟಚ್ ಮಾಡಬಾರ್ದು. ಇಲ್ಲಿ ನಮ್ಮ ಗೋಮಾತೆ ಅದು. ಬರ್ರಿ ಸದ್ದ ಶಿವನ ಮೂರ್ತಿ ಮುಂದೆ ಬಂದೀವಿ, ತೋರಿಸ್ತೀವಿ ನಿಮ್ಗೆ. ಶಿವನ ಮೂರ್ತಿ ತೋರಿಸ್ತೀವಿ. ತೋರಿಸ್ತೀನಿ ಎಲ್ಲೈತಂದ್ರೆ ಇಲ್ಲೈತೆ ನೋಡ್ರಿ ಶಿವನ ಮೂರ್ತಿ. ಹಿಂಗೈತೆ ನೋಡ್ರಿ. ಹೋಗಿ ದರ್ಶನ ಮಾಡ್ಕೊಂಡು ನಿಮಗೆ ಸಿಗ್ತೀವಿ. ಕ್ಯಾಶ್ ಇಟ್ಕೊಳ್ಳಲ್ಲ ಅಂತೇಳಿ ಈ ಹುಂಡಿ ಮಾಡ್ಯಾರ್ರಿ. ಇಲ್ಲಿ ರೊಕ್ಕ ಹಾಕೋರು ಹಾಕ್ಬೋದು. ಇಲ್ಲೈತೆ. ಇಲ್ಲಿ ಎಲ್ಲರೂ ಶಿವನ ಭಕ್ತರು ಬಂದು ನಮಸ್ಕಾರ ಮಾಡ್ತಾರೆ. ಇಲ್ಲೈತೆ ನೋಡ್ರಿ ಶಿವನ ಮೂರ್ತಿ. ಶಿವ ಎಲ್ಲರಿಗೂ ಒಳ್ಳೇದು ಮಾಡಬೇಕು. ಬರ್ರಿ ಈಗ ಈ ಶಿವನ ಮೂರ್ತಿ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಡ್ತೀನಿ. ಏನಂದ್ರೆ ಈ ಶಿವನ ಮೂರ್ತಿ 2006ರಾಗ ಇನಾಗ್ರೇಷನ್ ಮಾಡ್ಯಾರ. ಅದು ಶಿವರಾತ್ರಿ ದಿನ ಮಾಡ್ಯಾರ. ಹೆಂಗಂದ್ರೆ ಇದು 86 ಫೀಟಿಂದ ಶಿವನ ಮೂರ್ತಿ ಐತಿ. ಟೋಟಲ್ 1500 ಟನ್ ಐತಿ ಮೂರ್ತಿ. ಇದನ್ನು ಕೆತ್ತೋರು ಶಿಲ್ಪಿಗಳು ಶಿವಮೊಗ್ಗದಿಂದ ಇಲ್ಲಿ ಬಂದು ಅದನ್ನ ಕೆತ್ತನೆ ಮಾಡ್ಯಾರ. ಇದು ನಮ್ಮ ಭಾರತದಾಗೆ ಅತಿ 2ನೇ ದೊಡ್ಡ ಶಿವನ ಮೂರ್ತಿ. ಇದನ್ನು ನಮ್ಮ ಬಿಜಾಪುರದಾಗ ಇದು ಒಂದು ಪ್ರೇಕ್ಷಣೀಯ ಸ್ಥಳ ಐತ್ರಿ. ಎಲ್ಲರೂ ಇಲ್ಲಿ ಬಂದು ಶಿವನ ಮೂರ್ತಿನ ನೋಡ್ಬೋದು. ಏನು 20 ರೂಪಾಯಿ ಟಿಕೆಟ್ ಐತಿ. ಒಬ್ಬೊಬ್ರಿಗೆ 20 ರೂಪಾಯಿ ಟಿಕೆಟ್. ಅದು ಅಷ್ಟು ಕೊಟ್ಟು ಬಂದು ಆರಾಮ್ ಶಿವನ ಮೂರ್ತಿನ ನೋಡ್ಕೋಬೋದು. ಇಲ್ಲಿ ಒಂದು ಸ್ಕೂಲ್ನವ್ರು ಪಿಕ್ನಿಕ್ಕಿಗೆ ಬಂದಾರ್ರಿ. ಅವ್ರು ಯಾವ ಸ್ಕೂಲ್ ಅನ್ನೋದು ಕೇಳಂಬರ್ರಿ. ಇಲ್ಲಿ ಯಾವ ಸ್ಕೂಲ್ ಅಪ್ಪಿ? ಡೈಮಂಡ್ ಕೋಚಿಂಗ್ ಕ್ಲಾಸಸ್. ಎಲ್ಲೈತೆ ಅದು? DCC. ಹಾಂ 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 ನೋಡ್ರಿ ಶಿವನ ಮೂರ್ತಿ ಬಾಜುನೇ ಇಲ್ಲಿ ಆದಿಶೇಷಂದು ಮೂರ್ತಿ ಮಾಡ್ಯಾರ. ಇಲ್ಲಿ ಐತೆ ನೋಡ್ರಿ ಆದಿಶೇಷನ್ ಮೂರ್ತಿ. ಆದಿಶೇಷನ್ ಮೂರ್ತಿ ರೀ ಇದು. ನಿಮ್ದು ಹಾಸನ್ ಡಿಸ್ಟಿಕ್. ಹಾಂ, ಈಗೇನು ಬಿಜಾಪುರ ಟ್ರಿಪ್ ಮಾಡತ್ತೀರೇನ್ರಿ? ಹಾಂ ಹಾಂ, ಕೊಟ್ಟೂರಿಗೆ. ಹಾಂ ಹಾಂ. ಇಲ್ಲಿ ಗಾರ್ಡನ್ ಐತೆ ನೋಡ್ರಿ. ಇಲ್ಲಿ ಸೂಟಿ ಅದು ಇದ್ದಾಗ ಅಷ್ಟೇ ಒನ್ ಡೇ ಪಿಕ್ನಿಕ್ ಮಾಡಕ್ಕೆ ಮಸ್ತ್ ಐತ್ರಿ. ಇಲ್ಲಿ ಬಂದು ಎಲ್ಲರೂ ಬುತ್ತಿ ಕಟ್ಕೊಂಬಂದು ಫಸ್ಟ್ ಕ್ಲಾಸ್ ಊಟ ಮಾಡ್ತಾರೆ. ಇಲ್ಲಿ ಐತೆ ನೋಡ್ರಿ. ಎಲ್ಲ ಜನರು ಆರಾಮಾಗಿ ಬಂದು ಗಾರ್ಡನ್ದಾಗ ಕುಂತು ಊಟ ಮಾಡೋತಾರೆ, ಬುತ್ತಿ ಕಟ್ಕೊಂಡು ಬಂದಿರ್ತಾರೆ. ರಾಜರಾಜೇಶ್ವರಿ ದೇವಿದ ಮೂರ್ತಿ ಇದು. ದೊಡ್ಡ ಜಾಗ ಐತಿ. ಆ ಜಾಗದಾಗೆ ಇವೆಲ್ಲ ಮೂರ್ತಿಗಳು ಕೆತ್ತೇನ ಮಾಡ್ಯಾರ. ಇಲ್ಲಿ ಏನಾರೇ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅವು ಇವು ಏನಾರ ಇದ್ದು ಅಂದ್ರೆ ಇಲ್ಲಿ ಇದು ಸ್ಟೇಜ್ ಮಾಡ್ಯಾರ ಒಂದು. ಈ ಸ್ಟೇಜ್ ಮೇಲೆ ಎಲ್ಲ ಮಾಡ್ತಾರೆ. ಇಲ್ಲಿ ತೋರಿಸ್ತೀನಿ ಬರ್ರಿ ಸ್ಟೇಜ್ ನಿಮಗೆ. ಇಲ್ಲಿ ಐತೆ ನೋಡ್ರಿ ಸ್ಟೇಜ್. ಎಂಥ ಪರಿ ಕೆತ್ತನೆ ಮಾಡ್ಯಾರಂದ್ರೆ ಮಸ್ತ್ ಕೆತ್ತಿ ಎಲ್ಲ ಶಿಲ್ಪಿಗಳು ನೋಡ್ರಿ. ಇಲ್ಲಿ ಕೆತ್ತಾರ ನೋಡ್ರಿ. ಎಲ್ಲ
ಫುಲ್ ಫೈನ್ ಡೀಟೇಲಿಂಗ್ದಾಗ ಮಾಡ್ಯಾರ ಎಲ್ಲ ಮಸ್ತ್ ಕೆತ್ತಾರ. ಇಲ್ಲಿ ನಂದಿ ಮಹಾರಾಜಂದು ಮೂರ್ತಿ ಮಾಡ್ಯಾರ್ರಿ. ಇಲ್ಲ ನೋಡ್ರಿ ಶಿವನ ಮುಂದೆ ನಂದಿ ಇಲ್ಲಂದ್ರೆ ಅದು ಎಂಥ ಶಿವನ ಗುಡಿ ರೀ. ಇಲ್ಲಿ ನಂದಿ ಮೂರ್ತಿ ಮಾಡ್ಯಾರ. ಇಲ್ಲೇ ಶಿವಂದು ಮೂರ್ತಿ, ಶಿವನ ಎದುರಿಗೆ ನಂದಿ. ಎಲ್ಲ ಥರದ ಜನ ಬರ್ತಾರೆ ರೀ ಹುಡುಗರಿಗೆ ಕರ್ಕೊಂಡು. ನೋಡ್ರಿ ನಮ್ಮ ಹುಡುಗರು ಫೋಟೋ ಶೂಟ್ ನಡೆಸ್ಯಾರ. ಯಾರ ಒಬ್ಬನ ಚಪ್ಪಲ್ ಇನ್ನೂ ಬಿಸ್ಕೊಳ್ಳೋದು, ಒಬ್ಬನ ಶೂ ಇನ್ನೂ ಬಿಸ್ಕೊಳ್ಳೋದು, ಹಾಕೊಳ್ಳೋದು ಅದನ್ನೇ ಪೋಸ್ಟ್ ಮಾಡೋದು. ಯಾರು ಇವರೆಲ್ಲ ದೇಶಿ ಜುಗಾಡ್ ಮಾಡ್ಲತ್ತಾರ ರೀ ಮಂದಿ. ಎಲ್ಲ ಹಿಂಗೆ ಮಾಡ್ಯಾರ, ನಾವು ಹಿಂಗೆ ಮಾಡೀವ್ರಿ ಮೊದ್ಲು. ಯಾವ ಇವೆಲ್ಲ ಇಲ್ಲಿ ಐತೆ ನೋಡ್ರಿ. ಅದು ಹುಡುಗರಿಗೆಲ್ಲ ಆಟ ಆಡಕ್ಕೆ ಗಾರ್ಡನ್ ಮಾಡಿ ಹುಡುಗರು ಆಡ್ಲತ್ತಾರ. ಇಲ್ಲಿ ಹಿಂಗೆ ಆಟ ಆಡ್ಲಿಕ್ಕೆ ಎಲ್ಲ ಅನುಕೂಲ ಮಾಡ್ಯಾರ. ಇಲ್ಲೆಲ್ಲ ಚಿರ್ಕಿಗಾಣ, ಇಲ್ಲೊಂದು ಸಣ್ಣ ಟ್ರೈನ್ ಮಾಡ್ಯಾರ. ಹಿಂಗೆ ಒಂದು ರೌಂಡ್ ಹೋಗಿ ಹುಡುಗರಿಗೆ ಒಂದು ಎಂಟರ್ಟೈನ್ಮೆಂಟ್. ರವಿವಾರ ಅದು ಒನ್ ಡೇ ಪಿಕ್ನಿಕ್ ಟೈಪ್ ಬರೋರಿಗೆ ಚಲೋ ಐತೆ ನೋಡ್ರಿ. ಶಿವಗಿರಿ ಸ್ಟೇಷನ್ ಇದು. ಇಲ್ಲಿ ಸಣ್ಣದ ಟ್ರೈನ್ ಮಾಡ್ಯಾರ. ಹಿಂಗೆ ಒಂದು ರೌಂಡ್ ಹುಡುಗರಿಗೆ ಅದು ಆಡ್ಲಿಕ್ಕೆ ಚಲೋ ಟೈಮ್ ಪಾಸ್ ಅದು. ಇಲ್ಲಿ ಐತೆ ನೋಡ್ರಿ ಟ್ರೈನ್. ದೊಡ್ಡವರು ಆಡ್ತಾರೆ, ಸಣ್ಣ ಹುಡುಗರು ಆಡ್ತಾರ್ರಿ. ಇಲ್ಲಿ ಐತೆ ನೋಡ್ರಿ. ಹುಡುಗರಿಗೆ ಆಟಿಕೆ ಸಾಮಾನ, ಸಣ್ಣ ಹುಡುಗರಿಗೆ ಯಾರ ಜೋಡಿ ಹುಡುಗರು ಬಂದಿದ್ರಂದ್ರೆ ಅವರಿಗೆ ಟಾಯ್ಸ್ ಆಯಿತು, ಆಟಿಕೆ ಸಾಮಾನು ಕೊಡಿಸ್ಲಕ್ಕೆ ಸಣ್ಣ ಅಂಗಡಿಗಳು ಅದಾವ. ಇದು ನೋಡ್ರಿ ಶಿವಗಿರಿ ಔಟ್ಸೈಡ್ ರೀ ಇದು. ಇಲ್ಲೇ ಇದ್ರ ಮುಂದೆ ಇಲ್ಲಿ ಚೋಡಾ ಬಜ್ಜಿ ಫುಲ್ ಫೇಮಸ್. ಇಲ್ಲಿ ಚೋಡಾ ಚಲೋ ಸಿಗ್ತಾವೆ. ಇಲ್ಲೇ ನೋಡಿದ್ರೆ ನಿಮ್ಗೆ ಗೋಳ ಗುಮ್ಮಟ ಕಾಣಿಸ್ತದೆ ನೋಡ್ರಿ. ಇಲ್ಲಿ ಗೋಳ ಗುಮ್ಮಟ ಇಲ್ಲೇ ಐತೆ ನೋಡ್ರಿ. ಗೋಳ ಗುಮ್ಮಟ ಕಾಣಿಸ್ತದೆ ಇಲ್ಲಿ ನೋಡಿದ್ರೆ. ಚೋಡಾ ತಿನ್ಲಕ್ಕೆ ರೆಡಿಯಾಗಿ ಕೂತಾರ್ರಿ. ಈಗ ಹೋಗಿ ಚೋಡಾ ತಿನ್ನೋದು. ಚೋಡಾ ತೊಗೊಂಡಾರ ನೋಡ್ರಿ. ಅವ್ನು ತಿನ್ನೋಕೆಲ್ಲ ರೆಡಿ ಆಗ್ಯಾರ. ಇವನ ಹೆಸರು ಕಾರ್ತಿಕ್ ರೀ. ಒಂದೇ ಬ್ಲಾಗ್ದಾಗ ನೋಡಿರ್ತೀರಿ ಇವನಿಗೆ. ಇವ ಕಾರ್ತಿಕ್. ಇವನ ಹೆಸರು ಸದಾಶಿವ ರೀ. ಇವನ ಹೆಸರು ಶ್ರೀನಿವಾಸ ರೀ. ಇವರೆಲ್ಲ ನಮ್ಮ ದೋಸ್ತರು. ಚೋಡಾ ತಿನ್ನಕ್ಕೆ ರೆಡಿ ಆಗ್ಯಾರ. ಇವರು ತಿನ್ನಕ್ಕೆ ಸ್ಟಾರ್ಟ್ ಮಾಡ್ಯಾರ. ಶಿವಗಿರಿ ನೋಡ್ಕೊಂಡು ಮನೆಗೆ ಹೊಂಟಿದ್ವಿ. ಇದೇನು ಬ್ರಿಡ್ಜ್ ಕಾಣಿಸ್ತದಲ್ರಿ ಇದು. ಈ ಬ್ರಿಡ್ಜ್ ಸಿಂದಗಿ ಬೈಪಾಸ್ ಬ್ರಿಡ್ಜ್. ಇದು ಗಾಡಿ ಮೇಲೆ ಪೇಂಟಿಂಗ್ ಕಾಣಿಸ್ತದಲ್ಲ, ಗಾನಯೋಗಿ ಸಂಘದವ್ರು ಮಾಡ್ಯಾರ. ಚಲೋ ಮಾಡ್ಯಾರ್ರಿ ಎಲ್ಲ. ನಮ್ಮ ಬಿಜಾಪುರದಾಗ ಎಷ್ಟು ಐತಿಹಾಸಿಕ ಜಾಗಗಳು ಅದಾವ ಅಂದ್ರೆ ಇಲ್ಲಿ ನೋಡ್ರಿ. ಇದೇನು ಫ್ಲೈಓವರ್ ಕಾಣಿಸ್ತದಲ್ಲ ಇದು ಮುಂದೆ, ಈ ಫ್ಲೈಓವರ್ ಯಾವಾಗ ಒಂದು ಬ್ರಿಟಿಷರು ಕಟ್ಟಿದ್ದ ಫ್ಲೈಓವರ್ ಇದು. ಅವಾಗಿಂತ ಇನ್ನೂ ಆದರೂ ಸ್ಟ್ರಾಂಗ್ ಆಗಿ ನಿಂತೈತಿ. ಇನ್ನೂ ಆದರೂ ವರ್ಕಿಂಗ್ ಕಂಡೀಷನ್ದಾಗ ಐತಿ. ಇಷ್ಟಿದ್ರೂ ಬ್ರಿಡ್ಜಿಗೆ ಏನೂ ಆಗಿಲ್ಲ. ಇಂಥ ಐತಿಹಾಸಿಕ ಸ್ಥಳಗಳು ಒಂದೊಂದು ರೋಡ್ ದಂಡಿಗೂ ಸಿಗ್ತಾವೆ ನಮ್ಮ ಬಿಜಾಪುರದಾಗ. ನೋಡ್ರಿ ಇದು ಬ್ರಿಡ್ಜ್ ಏರಾಕತ್ತೀವಿ. ಮ್ಯಾಲಲ್ಲಿ ಗೋಳಗುಮ್ಮಟ ಕಾಣಿಸ್ತೈತಿ. ಇದೇನು ಬ್ರಿಡ್ಜ್ ಐತಿ ಫ್ಲೈಓವರ್, ಇದ್ರ ಕೆಳಗಿದ್ದಿದ್ದೆ ರೈಲ್ವೆ ಟ್ರ್ಯಾಕ್ ರೀ. ಇದು ಗೋಳಗುಮ್ಮಟಿನ ಕಂಪೌಂಡರ್ ಇದು. ಇದು ಮೇನ್ ಎಂಟ್ರನ್ಸ್ ಇಲ್ಲೇ ಐತಿ ನೋಡ್ರಿ ಗೋಳಗುಮ್ಮಟ. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡತ್ತೀನಿ ರೀ. ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಬೆಲ್ ಐಕನ್ ಒತ್ತಿರಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.